ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಅಶುಚಿತ್ವದ ಹಿನ್ನೆಲೆ ಆರೋಗ್ಯ ಅಧಿಕಾರಿಗಳಿಂದ ದಿಢೀರ್ ದಾಳಿ, ಖಾಸಗಿ ಹೋಟೆಲ್ಗೆ ಬೀಗ. ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ, ಅಕ್ರಮ ತಡೆಗೆ ಪರೀಕ್ಷಾ ಬೋರ್ಡ್ ಅದಿನ ಕಣ್ಣು. ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ವಿಜಯಪುರದಲ್ಲಿಂದು ಜೆಡಿಎಸ್ ಬೆಳ್ಳಿಯಪ್ಪ, ಹೆಲಿಕಾಪ್ಟರ್ ಮೂಲಕ ಗುಮ್ಮಟ ನಗರಕ್ಕೆ ಎಚ್ಡಿಡಿ, ತಂದೆಗೆ ಜೊತೆಯಾದ ಸೆಂಟ್ರಲ್ ಮಿನಿಸ್ಟರ್. ನಗರದ ಪ್ರಮುಖ ರಸ್ತೆಯಾದ ಎಸ್ಪಿ ಕಚೇರಿಯ ರಸ್ತೆಯಲ್ಲಿರುವ ಪ್ರಸಿದ್ಧ ಚೇತನ್ ಹೋಟೆಲ್ ಮೇಲೆ ಇಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿ ಅಶುಚಿತ್ವದ ಕಾರಣಕ್ಕಾಗಿ ಹೋಟೆಲ್ ಅನ್ನ ಬಂದ್ ಮಾಡಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಹೋಟೆಲ್ನಲ್ಲಿ ಆಹಾರದ ಗುಣಮಟ್ಟ ಸರಿಯಿಲ್ಲದ ಬಗ್ಗೆ ಹಾಗೂ ಸ್ವಚ್ಛತೆಯನ್ನ ಕಾಪಾಡುತ್ತಿಲ್ಲ ಎಂಬ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಕೇಳಿಬಂದಿದ್ದವು. ಈ ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಆರೋಗ್ಯ ಅಧಿಕಾರಿಗಳ ತಂಡವು ಹೋಟೆಲ್ನ ಅಡುಗೆ ಮನೆ, ಶೇಖರಣಾ ಕೊಠಡಿ ಹಾಗೂ ಗ್ರಾಹಕರು ಕುಳಿತುಕೊಳ್ಳುವ ಜಾಗವನ್ನ ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ಅಡುಗೆ ಮನೆಯಲ್ಲಿ ಅತಿಯಾದ ಗಲೀಜು ಮತ್ತು ಪ್ಲಾಸ್ಟಿಕ್ ಬಳಕೆ, ಅಳಸಿದ ಆಹಾರ ಪದಾರ್ಥಗಳ ಬಳಕೆ ಹಾಗೂ ಸರಿಯಾದ ತ್ಯಾಜ್ಯ ವಿಲೇವಾರಿ ಇಲ್ಲದೆ ಇರುವುದು, ನೈರ್ಮಲ್ಯದ ನಿಯಮಗಳನ್ನ ಗಾಳಿಗೆ ತೂರಿ ಗ್ರಾಹಕರಿಗೆ ಆಹಾರವನ್ನ ಬಡಿಸುತ್ತಿರುವುದು, ಈ ಗಂಭೀರ ಲೋಪಗಳನ್ನ ಗಮನಿಸಿದ ಅಧಿಕಾರಿಗಳು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಕೂಡಲೇ ಹೋಟೆಲ್ ವಹಿವಾಟನ್ನ ಸ್ಥಗಿತಗೊಳಿಸುವಂತೆ ಸೂಚಿಸಿ ಬೇಗವನ್ನ ಜಡಿದರು. ಹೋಟೆಲ್ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದ್ದು, ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಕಾಪಾಡಿ ಇಲಾಖೆಯ ನಿಯಮಗಳನ್ನ ಪಾಲಿಸುವವರೆಗೂ ಕೂಡ ಹೋಟೆಲ್ ತೆರೆಯದಂತೆ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ. ನಗರದ ಯಾವುದೇ ಹೋಟೆಲ್ಗಳಲ್ಲಿ ಅಶುಚಿತ್ವ ಕಂಡು ಬಂದಲ್ಲಿ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊಟ್ಟಿದ್ದಾರೆ ಸರ್, ಕೊಟ್ಟಿಲ್ಲ ಅಂತ ವಾದ ಮಾಡ್ತಾರೆ. ಗ್ಲೌಸ್ ಎಲ್ಲ ಮೇಂಟೈನ್ ಮಾಡಬೇಕು, ಗ್ಲೌಸ್ ಮೇಂಟೈನ್ ಮಾಡಿಲ್ಲ. ಯಾವಾಗ ನಾವು ಬಂದಾಗ ಮಾಡೋದಲ್ಲ ಕಣ್ರಿ. ನೋಡ್ರಿ ಅಲ್ಲಿ ಏನ್ರಿ ಅದು ಸರಿನಾ? ಅದು ಅದ್ರ ಮೇಲೆ ಅಡಿಗೆ ಮಾಡ್ತಿದ್ರಲ್ಲ ಸರಿನಾ? ಯಾವಾಗ ಬನ್ನಿ ಆಚೆ ಅವ್ರೆ. ಏನಾಗ್ತಾರೆ ಗೊತ್ತಾ, ಸರ್ಕಾರಕ್ಕೆ ದುಡ್ಡು ಕೊಟ್ಟು ಬಂದಿದ್ವಿ, ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡೋಣ ಅದಕ್ಕೆ ಕೇಳಿ ಅವ್ರನ್ನ. ಬನ್ನಿ ಅವ್ರ ಇನ್ಸ್ಪೆಕ್ಟರ್ ಬನ್ರಿ, ನಾನು ನೋಟಿಸ್ ಕೊಟ್ಟಿದ್ದೀನಿ ನಿಮ್ ಡಿಸಿಗೆ. ಅವ್ರಿಗೆ
ಸಾಕ್ಷಿ ಹೆಂಗಾದ್ರೆ ಹೀರೆಕಾಯಿ ಎಲ್ಲ ಇದಾಗಿವೆ ಫುಲ್ ಮೊಳಕೆ ನೋಡಿ ತರಕಾರಿ ಎಲ್ಲ ಅದರಲ್ಲಿ ಸರ್ ಹುಳ ಆಗಿರೋ ಈರುಳ್ಳಿನ ಅದನ್ನೇ ಹೆಚ್ಚಿ ಹಾಂ ಸರ್ ಹೇಳಿ. ಹ್ಞೂ ಏನ್ ಮಾಡೋಣ ನಾವು ಎಲ್ಲ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಇರುವಂತಹ ಚೇತನ್ ಹೋಟೆಲ್ ಸರ್ ಏನಾಗ್ತಿದೆ ಅಂದ್ರೆ ಎಲ್ಲ ಫುಲ್ ತರಕಾರಿ ಈರುಳ್ಳಿ ಹಾಕ್ಬೋದು, ಟೊಮೆಟೊ ಹಾಕ್ಬೋದು, ಹೀರೆಕಾಯಿ ಹಾಕ್ಬೋದು, ಫುಲ್ ಕೊಳ್ತಿರೋ ಅಂತ ತರಕಾರಿನೇ ಕಟ್ ಮಾಡ್ತಿದ್ದಾರೆ. ಈಗ ನಾವು ಕರೆಕ್ಟಾಗಿ ಬಂದ್ವಿ, ಕರೆಕ್ಟಾಗಿ ಈರುಳ್ಳಿ ಎಲ್ಲ ಕೆಟ್ಟೋಗಿದೆ ಸರ್. ಕೆಟ್ಟೋಗಿರೋ ತರಕಾರಿನ ಕಟ್ ಮಾಡ್ತಾ ಇದ್ರು. ಕಟ್ ಮಾಡ್ತಾ ಏನಕ್ಕೆ ಅಂತ ಕೇಳಿದಾಗ ಮೇಡಮ್ ಒಂದೆರಡು ಹೋಗಿರ್ತೀವಿ ಅಂದ್ರೆ ಒಂದೆರಡು ಅಲ್ಲ ಸರ್, ಎಲ್ಲ ಈರುಳ್ಳಿನೂ ಕೊಳ್ತಿದೆ. ಕೊಳ್ತಿರೋ ಪದಾರ್ಥನ ಇವರು ಕಟ್ ಮಾಡಿ ಉಪಯೋಗಿಸಿದ್ದಾರೆ ಸರ್ ಅಡಿಗೆ. ಇಲ್ಲಿ ಆಕ್ಚುಲಿ ಪೇಷಂಟ್ ಬರೋಂಥ ಜಾಗ, ಊಟಕ್ಕೆ ಬರೋಂಥದ್ದು. ಇವ್ರು ಕೊಡ್ತಿರೋ ಊಟ ಏನು, ಅವ್ರು ರೋಗಿಗಳಿಗೆ ಕೊಡ್ತಿರೋ ಊಟ ಎಲ್ಲ ಹಾಳಾಗಿರೋಂಥ ತರಕಾರಿ ಕರ್ಗಿರೋ ಈರುಳ್ಳಿ, ಕರ್ಗಿರೋ ಹೀರೆಕಾಯಿ, ಚೆನ್ನಾಗಿದೆ ಹೇಳಿ ಮತ್ತೆ ತೊಳ್ದು ಅದನ್ನೇ ಹೆಚ್ಚಿ ಮಾಡ್ತಾ ಇದ್ರು ಸರ್. ಹೇಳ್ತಾರೆ ನಾವು ತೊಳ್ಕೊಟ್ಟು ಮಾಡ್ತೀವಿ ಮೇಡಮ್ ಅಂತ. ಕೊಳ್ತಿರೋ ವಸ್ತು ತೊಳೆದ್ರೆ ಅದು ಸರಿ ಹೋಗುತ್ತಾ? ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ. ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದಾರೆ ಸರ್ ಒಂದ್ ದಿವಸ ಮುಂಚೆನೆ. ಅದು ಆಲ್ರೆಡಿ ಸ್ಮೆಲ್ ಬರ್ತಿದೆ. ಈರುಳ್ಳಿ ಯಾವತ್ತು ಅಂದಾಜ್ ಮಾಡಿಲ್ಲ, ಅವಾಗಿದ್ದಾಗೆ ಕಟ್ ಮಾಡಿ ಮಾಡಬೇಕು. ಅದು ಈರುಳ್ಳಿ ಪಾಯ್ಸನ್ ಆಗಿದೆ, ಅದನ್ನು ಸಮೇತ ಉಪಯೋಗಿಸ್ತಿದ್ದಾರೆ ಅವರು. ನಿಮ್ಮ ಹೆಸರು? ಆಶ್ರಮ. ಏನು ಮಾಡಿದ್ದಾರೆ ಅವ್ರಿಗೆ ಕ್ರಮ ಅಂತ ಹೇಳಿ? ಸರ್ಗೆ ಫೈನ್ ಹಾಕ್ತೀನಿ ಸರ್. ಬರ್ತಿದ್ದಾರೆ, ಇದು ಕ್ಲೋಸ್ ಮಾಡ್ತೀನಿ ಅಂತ ಇದು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದ್ದು, ಈ ವೇಳೆ ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಪರೀಕ್ಷಾ ಬೋರ್ಡ್ ಅದ್ದಿನ ಕಣ್ಣನ್ನ ಇಟ್ಟಿದೆ. ನಾಳೆಯಿಂದ ಮಾರ್ಚ್ 17ರವರೆಗೆ ಪರೀಕ್ಷೆ ನಡೆಯಲಿದ್ದು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. ರಾಜ್ಯದಂತ 1,217 ಕೇಂದ್ರಗಳಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಪರೀಕ್ಷೆ ನಡೆಯಲಿದೆ. ಹೀಗಾಗಿ ಎಕ್ಸಾಮ್ ಸೆಂಟರ್ಗಳಲ್ಲಿ ಕಟ್ಟೆಚ್ಚರ. ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಬೋರ್ಡ್ ಕಣ್ಣಿಟ್ಟಿದೆ. ಜೊತೆಗೆ ಪೇಪರ್ ಲೀಕ್ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಲಾಗಿದ್ದು, ಪ್ರಶ್ನೆ ಪತ್ರಿಕೆ ರವಾನೆಗೂ ಕೂಡ ಬೀಗ ಭದ್ರತೆಯನ್ನ ವಹಿಸಲಾಗಿದೆ.
ಪರೀಕ್ಷೆ ನಡೆಯೋ ದಿನದಿಂದ ಪರೀಕ್ಷೆ ಕೇಂದ್ರದ ಸುತ್ತ 200 ಮೀಟರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ಜೆರಾಕ್ಸ್ ಅಂಗಡಿ, ಸೈಬರ್ ಸೆಂಟರ್, ಕಂಪ್ಯೂಟರ್ ಶಾಪ್ ಕ್ಲೋಸ್ಗೆ ಕ್ರಮವನ್ನ ವಹಿಸಲಾಗಿದೆ. ಇಂದಿನ ಪರೀಕ್ಷೆಗಳಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರೋ ವ್ಯಕ್ತಿಗಳ ಮೇಲೆ ಪೊಲೀಸ್ ಇಲಾಖೆಯಿಂದ ವಿಶೇಷ ನಿಗಾ. ಪರೀಕ್ಷೆ ನಡೆಯೋ ಎಲ್ಲಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಸುಳ್ಳು ಸುದ್ದಿ ಹರಡಿಸೋ ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ನಿಗಾವನ್ನ ಇಡಲು ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ವಿಶೇಷ ತಂಡದ ರಚನೆಯನ್ನ ಮಾಡಲಾಗಿದೆ. ಇಡೀ ಪರೀಕ್ಷಾ ವ್ಯವಸ್ಥೆ ಮಾನಿಟರ್ ಮಾಡಲು ವೆಬ್ ಕಾಸ್ಟಿಂಗ್ ವ್ಯವಸ್ಥೆ, ಪ್ರತಿ ಜಿಲ್ಲೆ ಡಿಸಿಗಳು, ಎಸ್ಪಿಗಳು ಮಾನಿಟರ್ ಮಾಡಲು ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಖಜಾನೆಯಿಂದ ಕೇಂದ್ರಗಳಿಗೆ ಹೋಗುವಾಗ ಬಿಗಿ ಪೊಲೀಸ್ ಭದ್ರತೆ, ಪ್ರಶ್ನೆ ಪತ್ರಿಕೆ ರವಾನೆಯ ವಿಡಿಯೋ ಚಿತ್ರೀಕರಣದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಇಂದು ಜೆಡಿಎಸ್ ಪಕ್ಷದಿಂದ ಜನತಾ ಸಮಾವೇಶ ಆಯೋಜನೆಯನ್ನ ಮಾಡಲಾಗಿದ್ದು, ಮಧ್ಯಾಹ್ನ 12 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಗೊಮ್ಮಟ ನಗರಕ್ಕೆ ಎಚ್ಡಿಡಿ ದೇವೇಗೌಡ ಅವರು ಆಗಮಿಸಲಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ ಜೆಡಿಎಸ್ ಬೆಳ್ಳಿಹಬ್ಬ ಸಮಾವೇಶ ಹಾಗೂ ಜನತಾ ಸಮಾವೇಶ ನಡೆಯಲಿದ್ದು, ಮಧ್ಯಾಹ್ನ 12ಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ವಿಜಯಪುರಕ್ಕೆ ಆಗಮಿಸಲಿದ್ದಾರೆ. ದೇವೇಗೌಡ ಅವರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೂಡ ಸಾಥ್ ನೀಡಲಿದ್ದಾರೆ. ವಿಜಯಪುರ ನಗರದ ಹೊರವಲಯದಲ್ಲಿರುವ ಸಿಂದಗಿ ಬೈಪಾಸ್ನಲ್ಲಿ ಸಮಾವೇಶ ನಡೆಯಲಿದ್ದು, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವರು ಹಾಗೂ ಹಾಲಿ ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ ಜಿಲ್ಲೆಗಳಿಂದ ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮುಂಬರುವ ಸ್ಥಳೀಯ ಚುನಾವಣೆ, ವಿಧಾನಸಭೆ ಎಲೆಕ್ಷನ್ ಹಿನ್ನೆಲೆ ಪಕ್ಷದ ಬಲವರ್ಧನೆಗೆ ಇದು ಸಹಕಾರಿಯಾಗಲಿದೆ. ಕಾರ್ಯಕರ್ತರು ಪಕ್ಷದೊಂದಿಗಿದ್ದಾರೆ. ಜನರಿಗೆ ಸ್ಪಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಹೋರಾಟ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಜೆಡಿಎಸ್ನ ನಿಖಿಲ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾಫಿ ಬೆಳೆಗಾರರ ಸಂಘವು 25 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 2ರಂದು ಬೆಳ್ಳಿ ಹಬ್ಬ ಹಾಗೂ ಕೃಷಿ ವಸ್ತು ಪ್ರದರ್ಶನ ವಾರ್ಷಿಕ ಮಹಾಸಭೆಯನ್ನ ಶಿವಕುಮಾರ್ ಸಮುದಾಯ ಭವನದಲ್ಲಿ ಆಚರಿಸಲಾಗುತ್ತಿದೆ ಎಂದು ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ತಿಳಿಸಿದ್ದಾರೆ. ಸಂಘವು ಕಳೆದ 25 ವರ್ಷಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ಭಾಗದ ಸಾವಿರಾರು ಕಾಫಿ ಬೆಳೆಗಾರರನ್ನ ಒಗ್ಗೂಡಿಸಿ ಬೃಹತ್ ಸ್ವರೂಪಕ್ಕೆ ಬೆಳೆದಿದೆ. ಬೆಳೆಗಾರರ ಹಕ್ಕುಗಳ ರಕ್ಷಣೆ, ಸಮಸ್ಯೆಗಳ ಪರಿಹಾರ ಮತ್ತು ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತುವ ಕಾರ್ಯಕ್ರಮವನ್ನ ಸಂಘ ನಿರಂತರವಾಗಿ ಮಾಡುತ್ತಿದೆ. ಈ ಬೆಳ್ಳಿ ಹಬ್ಬವು ಸಂಘದ ಸಾಧನೆಯ ಸಂಕೇತವಾಗಿದೆ ಎಂದು ಹೇಳಿದರು. ಕಾಫಿ ತೋಟಗಾರಿಕೆ ಸಂಬಂಧಿಸಿದ ಕೃಷಿ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿದ್ದು, ಹೊಸ ತಂತ್ರಜ್ಞಾನ, ರಸಗೊಬ್ಬರ, ಯಂತ್ರೋಪಕರಣ ಹಾಗೂ ಬೆಳೆ ಸುಧಾರಣೆಗೆ ಸಂಬಂಧಿಸಿದ ಮಾಹಿತಿಯನ್ನ ನೀಡಲಾಗುತ್ತದೆ. ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವ ಹಾಗೂ ಶಾಸಕ ಕೃಷ್ಣ ಬೈರೇಗೌಡರು, ಚಿಕ್ಕಮಗಳೂರಿನ ಶಾಸಕ ಸಿಟಿ ರವಿ, ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ಕಾಫಿ ಮಂಡಳಿ ಸಿಇಒ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಮಾಜಿ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ಬೆಳೆಗಾರರು, ಸದಸ್ಯರುಗಳು ಅವರುಗಳ ಸಹಕಾರದಿಂದ ಇವತ್ತು ಸಂಘ ಬಹುಶಃ ಒಂದು ಬೃಹದಾಕಾರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ದಾನಿಗಳು, ಬೆಳೆಗಾರರು ಸಹ ಕಾರಣರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ 25 ವರ್ಷ ತುಂಬಿದ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕ ಮಹಾಸಭೆ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನು ಕೂಡ ನಾವತ್ತು ಆಯೋಜನೆ ಮಾಡ್ಕೊಂಡಿದ್ದೀವಿ. ತಾಲೂಕಿನ ಎಲ್ಲ ಬೆಳೆಗಾರರು, ಕಾಫಿ ಪ್ರಿಯರು, ವರ್ತಕರು, ಸಾರ್ವಜನಿಕ ಬಂಧುಗಳು, ವಿಶೇಷವಾಗಿ ಎಲ್ಲ ಮಹಿಳೆಯರು ಕೂಡ, ಕಾರ್ಮಿಕರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರೋದು ತುಂಬ ಹೆಮ್ಮೆಯ ವಿಷಯ. ಮತ್ತು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಕೃಷ್ಣ ಬೈರೇಗೌಡರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ನಮ್ಮ ಸ್ಥಳೀಯ ಶಾಸಕರಾದ ಇಲ್ಲಳ್ಳಿ ಸುರೇಶ್ ಅವರು ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡ್ತಾರೆ. ನಮ್ಮ ಪಕ್ಕದ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರವರು ಕೂಡ ಮುಖ್ಯ ಅತಿಥಿಗಳಲ್ಲೊಬ್ಬರು. ಜೊತೆಗೆ ಚಿಕ್ಕಮಗಳೂರಿನ ಮತ್ತೊಬ್ಬರು ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಆದ ಸಿಟಿ ರವಿಯವರು ಕೂಡ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ರವರು ಕೂಡ ಸಮಾರಂಭದಲ್ಲಿ ಬರ್ತಾರೆ. ಜೊತೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಕಾರ್ಯಕ್ರಮದಲ್ಲಿ
ಕಾಡಾನೆ ಸಮಸ್ಯೆ, ಒತ್ತುವರಿ ಸಮಸ್ಯೆ, ವಿದ್ಯುತ್ ಸಬ್ಸಿಡಿ, ಕರೆಂಟ್ ಫ್ರೀ ಸೇರಿದಂತೆ ಬೆಳೆಗಾರರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಕೃಷಿ ಸಚಿವರಿಗೆ ಮನವರಿಕೆಯನ್ನ ಮಾಡಲಾಗುತ್ತದೆ. ಬೆಳೆಗಾರರ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯಲು ಮಹಾಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ತಿಳಿಸಿದರು. ಕಾಫಿ ಬೆಳೆಗಾರರು ಇತ್ತೀಚೆಗೆ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಮಹಾಸಭೆಯಲ್ಲಿ ಸಮಗ್ರವಾಗಿ ಚರ್ಚೆಯನ್ನ ನಡೆಸಲಾಗುವುದು. ವಿಶೇಷವಾಗಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ತೋಟಗಳಿಗೆ ಹಾನಿಯಾಗುತ್ತಿದೆ. ಬೆಳೆ ನಷ್ಟವಾಗುವುದಲ್ಲದೆ ಕಾರ್ಮಿಕರಿಗೂ ಕೂಡ ಭದ್ರತಾ ಸಮಸ್ಯೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯುವಂತೆ ಕೃಷಿ ಸಚಿವರಿಗೆ ಮನವರಿಕೆಯನ್ನ ಮಾಡಲಾಗುತ್ತದೆ ಎಂದು ಹೇಳಿದರು. ಒಟ್ಟಾರೆ ಬೆಳೆಗಾರರ ಸಮಸ್ಯೆಗಳಿಗೆ ಸಮಗ್ರ ಪರಿಹಾರವನ್ನ ಕಂಡುಹಿಡಿಯಲು ಮಹಾಸಭೆ ವೇದಿಕೆಯಾಗಲಿದೆ ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಹಾಗೂ ಕಾರ್ಯದರ್ಶಿ ಸಂಜು ಕೌರಿ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಬೆಳೆಗಾರರ ಸಂಘ ಕಳೆದ 25 ವರ್ಷದ ಹಿಂದೆ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಕಳೆದ 1999ರಿಂದ 3 ವರ್ಷ ಸತತ ಬರಗಾಲ ಇತ್ತು. ಅವತ್ತು ಹಿರಿಯ ಬೆಳೆಗಾರರು ಒಂದು 4-5 ಜನ ಸೇರಿಕೊಂಡು ಯಾಕೆ ಬೇಲೂರಲ್ಲಿ ಕಾಫಿ ಬೆಳೆಗಾರರ ಸಂಘವನ್ನು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಅಂದಿನ ಎಂ.ಆರ್. ಮಂಜುನಾಥ್ ನಮ್ಮ ನಿವೇಶನದ ದಾನಿಗಳು, ಬಹುಶಃ ನಮ್ಮ ತಾಲೂಕಿನಲ್ಲಿ ಬೃಹತ್ ಕಟ್ಟಡ ಕೂಡ ಇದೆ, ಅವರು ಮತ್ತು ಮತ್ತೊಬ್ಬರು ಸಂಸ್ಥಾಪಕರಾದ ತೋಚ ಅನಂತ ಸುಬ್ರಾಯರು ಮತ್ತು ಎಲ್ಲ ಕೆಲವು ಹಿರಿಯ ಬೆಳೆಗಾರರು ಸೇರಿ ಅವತ್ತು ಸಂಘವನ್ನು ಸ್ಥಾಪನೆ ಮಾಡುತ್ತಾರೆ. ಅದಾಗಿ 2 ದಿವಸಕ್ಕೆ ಕಾಫಿ ನಾಡಿನ ಪಿತಾಮಹ ಶ್ರೀಯುತ ಎಸ್.ವಿ. ಗಂಗಯ್ಯ ಹೆಗ್ಡೆಯವರು ಅವರ ಪ್ರಥಮ ಅಧ್ಯಕ್ಷತೆಯಲ್ಲಿ ಬೇಲೂರಿನ TAPCMS ಸಭಾಂಗಣದಲ್ಲಿ ಸುಮಾರು 500 ಜನ ಬೆಳೆಗಾರರು ಅವತ್ತು ಈ ಥರ ಫೋನ್ಗಳು, ಬಹುಶಃ ಏನು ಟ್ರಂಕಾಲು ಅಥವಾ ಇದು ಲ್ಯಾಂಡ್ಲೈನ್ ಬಿಟ್ಟರೆ ಮೊಬೈಲ್ ಕೂಡ ಇರಲಿಲ್ಲ. ಅವತ್ತಿನ ಕಾಲದಲ್ಲೇ 500 ಜನ ಗಂಗಯ್ಯ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರ್ತಾರೆ. ಅದನಂತರ ಈ ಸಂದರ್ಭದಲ್ಲಿ ಗೆಂಡೆಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತನ್ ಖಜಾಂಜಿ, ಶಿವೇಗೌಡ, ಯೋಗೇಶ್ ಹಾಜರಿದ್ದರು. ಇತ್ತೀಚೆಗೆ ಕೆಲ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರ ಸಿನಿಮಾ ಪ್ರಚಾರಕ್ಕಾಗಿ ಹೇಗೆಲ್ಲ ಕೀಳುಮಟ್ಟಕ್ಕೆ ಇಳಿಯುತ್ತಿದ್ದಾರೆ ಅನ್ನುವುದಕ್ಕೆ ಅಮುಕುಡುಮುಕು ಮಂಜು ಘಟನೆ ತಾಜಾ ಉದಾಹರಣೆಯಾಗಿದೆ. ಸೂರ್ಯಣ್ಣ ಸಿನಿಮಾದ ಪ್ರಚಾರಕ್ಕಾಗಿ ನಕಲಿ ಪೆಟ್ರೋಲ್ ಸೇವಿಸಿದ್ದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವಿರುದ್ಧ ಕೇಸ್ ದಾಖಲಾಗಿದೆ. ಸೂರ್ಯಣ್ಣ ಸಿನಿಮಾಗಾಗಿ ಅಮುಕುಡುಮುಕು ಮಂಜು ಪೆಟ್ರೋಲ್ ಕುಡಿದಂತೆ ಡ್ರಾಮಾವನ್ನ ಮಾಡಿ ಅಂಧಾಭಿಮಾನವನ್ನ ಮೆರೆದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮೆಜೆಸ್ಟಿಕ್ನ ಥಿಯೇಟರ್ ಒಂದರಲ್ಲಿ ಸೂರ್ಯಣ್ಣ ಫಿಲಂ ಹೀರೋ ಮುಂದೆ ನಕಲಿ ಪೆಟ್ರೋಲ್ ಅನ್ನ ಕುಡಿದು ಮಂಜು ಆತ್ಮಹತ್ಯೆಗೆ ಯತ್ನಿಸಿದಂತೆ ನಾಟಕವನ್ನ ಆಡಿದ್ದಾನೆ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಉಪ್ಪಾರಪೇಟೆಯ ಪೊಲೀಸ್ ಠಾಣೆಯಲ್ಲಿ ಮಂಜು ವಿರುದ್ಧ ಕೇಸ್ ದಾಖಲಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿರುವ ಆರೋಪದ ಅಡಿಯಲ್ಲಿ FIR ದಾಖಲಾಗಿದೆ. ಅಂತ ಅಣ್ಣನ್ಗೆ ಒಂದು ಸ್ಕ್ಯಾಮ್ ಮಾಡೋದಷ್ಟೇ. ಏನಕ್ಕೆ ಗುರು ಅಣ್ಣ, ನಿಮ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಿ ಅಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ, ಹೇಳ್ತಾ ಇದ್ದೀನಿ ಕೇಳ್ರಿ. ಅಮ್ಕೊಡಮ್ಕು ಅಮ್ಮೈದು ಮಲಲ್ಲ ಸಲ್ಗಾ ಸೂರ್ಯಣ್ಣ ಕಷ್ಟಪಟ್ಟು ಮಾಡಿದ ಸೂರ್ಯಣ್ಣನ ಮೂವಿ ಯಾರ್ಯಾರೋ ಏನೇನೋ ಹೇಳ್ತಾರೆ. ಸರ್ ನಡೀರಿ ಸರ್, ಆಸ್ಪತ್ರೆ ಕರ್ಕೊಳ್ಳಿ ಸರ್, ಆಸ್ಪತ್ರೆ ಇದಾರ್ದು ಮಾಡ್ತೀರಾ? ನಡಿ ನಡಿ ಮುಕ್ಕಡುಂಕು ಹೋದ. ಇಲ್ಲ 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 ಆಸ್ಪತ್ರೆ ಇದೆ. ಇದೆಲ್ಲ ಶೂಟ್ ಮಾಡಿಬಿಡಿ ಬಿಡ್ರ, ಎತ್ಕೊಳ್ರಿ ಎತ್ಕೊಳ್ರಿ. ಬಂದ್ರ ನೀವು ಕಡೆಗೆ ಬಂದ್ರ
ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಹೊರತುಪಡಿಸಿ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಯಾವುದೇ ಯೋಜನೆಗಳನ್ನ ನೀಡುವಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಡಬೂರು ಗ್ರಾಮದಲ್ಲಿ ನಡೆದ ಶ್ರೀ ಗಣಪತಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿಗಳೇ ಗ್ಯಾರಂಟಿ ಯೋಜನೆಯಿಂದ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯವಾಗಲಿಲ್ಲ. ಗ್ಯಾರಂಟಿಯ ಭಾರ ಏನೆಂಬುದು ಅರ್ಥವಾಗಿದೆ ಎಂದು ಅವರೇ ಹೇಳಿದ್ದಾರೆ. ಬರೀ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೆ ಬಂದರೆ ಇದೇ ಗತಿ. ಸರ್ಕಾರ ಗಂಡಸರ ಜೋಬಿಗೆ ಟ್ಯಾಕ್ಸ್ ಹೆಸರಿನಲ್ಲಿ ಕತ್ತರಿಯನ್ನು ಹಾಕಿ ನಮ್ಮ ಹೆಂಡತಿಗೆ ಗೃಹಲಕ್ಷ್ಮಿ ಹೆಸರಿನಲ್ಲಿ 2,000 ಕೊಡಬೇಕೆ? ಇದು ಯಾವ ನ್ಯಾಯ ಸ್ವಾಮಿ? ಎಷ್ಟು ಸರಿ ಎಂದು ದೂರಿದರು. ನನ್ನ ಕಾಲದಲ್ಲಿ ಯಾವುದೇ ಒಬ್ಬ ಗುತ್ತಿಗೆದಾರರು ನಮಗೆ ಹಣ ಬಿಡುಗಡೆ ಆಗಲಿಲ್ಲ, ಇವತ್ತು ಕಮಿಷನ್ ಕೇಳ್ತಾ ಇದ್ದಾರೆ, ಹಣ ಬಿಡುಗಡೆ ಮಾಡಲಿಕ್ಕೆ ಸದ್ಯ ನನ್ನ ಸರ್ಕಾರದಲ್ಲಿ ಹೇಳಿಲ್ಲ ಯಾರು. ಈಗ ಇದೆಲ್ಲ ಏನು ನಡೀತಾ ಇದೆ? ಸರ್ಕಾರ ಇವತ್ತು ಹಲವಾರು ಕುಟುಂಬಗಳಲ್ಲಿ ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ. ಮಕ್ಕಳ ಒಡವೆ ಎಲ್ಲ ಬ್ಯಾಂಕ್ಗಳಲ್ಲಿಟ್ಟು ಸಾಲ ಮಾಡಿ ಕೆಲಸ ಮಾಡಿ ಇವತ್ತು ಅವ್ರು ಯಾರು ಒಂದು ಸಣ್ಣ ಕೆಲಸ ಮತ್ತೆ ಮಾಡೋ ಪರಿಸ್ಥಿತಿ ಇಲ್ಲ. ಈಗಾಗಲೇ 2 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಾದ್ರೆ ಹಿಂದಿನ ಸರ್ಕಾರದಲ್ಲಿ ಕಮಿಷನ್ ಅಂತ ಹೇಳಿ ದೊಡ್ಡ ದೊಡ್ಡ ಪಬ್ಲಿಸಿಟಿ ಮಾಡ್ತಾರೆ ಬಂದರು. ಇವರಿಗೆ 40% ಕಮಿಷನ್ ತಗೋತಾರೆ ಅಂತ ಹೇಳಿ ನೀವು 2.5 ವರ್ಷದಲ್ಲಿ ನೀವು ಮಾಡ್ತಿರೋದೆ ಅದು ಹಳೆಯ ಕಾಲದ್ದು. ಅವ್ರ ಕಾಲದ ಸಾಲ ನಾವು ತೀರಿಸಬೇಕಾಗಿದೆ. ನೀವು ಮುಖ್ಯಮಂತ್ರಿಯಾಗಿ 2013ರಲ್ಲಿ ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಹಣನೇ ಇಲ್ಲದೆ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಘೋಷಣೆ ಮಾಡಿ ಯಾವ ಒಂದು ಇದು ಫೈನಾನ್ಸ್ನ ಅನುಮತಿ ಇಲ್ಲದೆ, ಜಿಒ ಇಶ್ಯೂ ಇಲ್ಲದೆ, ಸರ್ಕಾರದ ಆಡಳಿತಾತ್ಮಕ ಮಂಜೂರಾತಿ ಇಲ್ಲದೆ ಎಲ್ಲೆಲ್ಲಿ ನೀವು ಕೆಲಸ ಮಾಡಿದ್ರೆ ಅದು ನನ್ನ ಹತ್ರ ಮಾಹಿತಿ ಇದೆ. ಈ ಸಿಸ್ಟಮ್ಮು ನೀವು ಪ್ರಾರಂಭ ಮಾಡಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಇದು ಸರಿಪಡಿಸ್ಕೊಳ್ಳಿದ್ರೆ ಮುಂದೆ ಯಾರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್, ಅನೂರು ಶಾಸಕ ಎಂ.ಆರ್. ಮಂಜುನಾಥ್, ಮಾಜಿ ಶಾಸಕ ಎಸ್. ಬಾಲರಾಜ್ ಸೇರಿದಂತೆ ಇನ್ನೂ ಹಲವು ಗ್ರಾಮಸ್ಥರು ಹಾಜರಿದ್ದರು. ಶ್ರೀ ರವಿಶಂಕರ್ ಗುರೂಜಿಯವರ ಆಶ್ರಮದ ವತಿಯಿಂದ ಫೆಬ್ರವರಿ 27ರಿಂದ ಮಾರ್ಚ್ 4ರವರೆಗೆ ನಗರದ ವಿವಿಧೆಡೆ ಈ ಐತಿಹಾಸಿಕ ಶಿವಲಿಂಗಗಳ ದರ್ಶನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಶರಣಾನಂದ ಸ್ವಾಮೀಜಿ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಕ್ರಿಸ್ತಶಕ 1026ರಲ್ಲಿ ಮೊಹಮ್ಮದ್ ಗಜನಿಯು ಸೋಮನಾಥ ದೇವಾಲಯವನ್ನ ಧ್ವಂಸಗೊಳಿಸಿದಾಗ ಅಲ್ಲಿದ್ದ ಅಗ್ನಿಹೋತ್ರಿ ಪುರೋಹಿತರು ಲಿಂಗದ ಪವಿತ್ರ ಚೂರುಗಳನ್ನು ರಹಸ್ಯವಾಗಿ ಸಂಗ್ರಹಿಸಿದ್ದರು. ತಲೆಮಾರುಗಳಿಂದ ಗೌಪ್ಯವಾಗಿ ಸಂರಕ್ಷಿಸಲ್ಪಟ್ಟ ಈ ಲಿಂಗದ ಭಾಗಗಳಿಗೆ ಶಿವ ಅಂಗದ ಆಕಾರವನ್ನ ನೀಡಲಾಗಿದ್ದು, ಇದೀಗ ಭಕ್ತರ ದರ್ಶನಕ್ಕೆ ಲಭ್ಯವಿದೆ ಎಂದು ತಿಳಿಸಿದರು. ಫೆಬ್ರವರಿ 27ರಂದು ಶರಣಬಸವೇಶ್ವರ ದೇವಸ್ಥಾನದ ಶಿವಾನುಭವ ಮಂಟಪದಲ್ಲಿ ಬೆಳಗ್ಗೆ 10:30ಕ್ಕೆ ರುದ್ರಪೂಜೆ ಹಾಗೂ ದರ್ಶನ ಮತ್ತು ಫೆಬ್ರವರಿ 28ರಂದು ಬೆಳಗ್ಗೆ ನಗರೇಶ್ವರ ದೇವಸ್ಥಾನದಲ್ಲಿ ಹಾಗೂ ಸಂಜೆ ಮಾಹಿ ಮಂದಿರದಲ್ಲಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮಾರ್ಚ್ 1ರಿಂದ 4ರವರೆಗೆ ನಗರದ ಪಂಡಿತ್ ರಂಗಮಂದಿರ ಸಮೀಪದ ಶ್ರೀ ಜ್ಞಾನ ಕ್ಷೇತ್ರದಲ್ಲಿ ದರ್ಶನ ಪಡೆಯಬಹುದು ಎಂದು ಮಾಹಿತಿಯನ್ನ ನೀಡಿದರು. ಮಾಡಬಹುದು, ಅದಕ್ಕೂ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯೂ ಇರುತ್ತೆ, ತಾವು ಸಹಜವಾಗಿ ಬಂದು ತಗೊಳ್ಬೋದು. ಅದರಲ್ಲಿ ಅದೊಂದು ಸಾಮಾನ್ಯ ವ್ಯವಸ್ಥೆ. ದೇವಸ್ಥಾನದಲ್ಲಿರೋದು ನಮ್ಮ ಭಾರತ ಸ್ವತಂತ್ರ ಆದಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಅದನ್ನು ಸ್ಥಾಪನೆ ಮಾಡಿದರು. ಈ 1000 ವರ್ಷಗಳ ಹಿಂದೆ ಆ ಮೊಹಮ್ಮದ್ ಗಜನಿ ಅದರ ಮೇಲೆ ದಾಳಿ ಮಾಡಿದಾಗ ಅವರು ಗುಪ್ತವಾಗಿ ಯಾರಿಗೂ ಹೇಳಿದಾಗೆ ಆ ಅವಶೇಷಗಳನ್ನು ತಮಿಳುನಾಡಲ್ಲಿ ಗುಪ್ತವಾಗಿ ಇಟ್ಟುಕೊಂಡು ಪೂಜೆ ಮಾಡ್ತಾಯಿದ್ರು. ಯಾಕೆಂದರೆ ಅವ್ರ ಹಿರಿಯರಿಗೆ ಅನಿಸ್ತಾ ಇತ್ತು ಇದು ಸೂಕ್ಷ್ಮ ಸಮಯ ಅಲ್ಲ ಅಂತ ಹೇಳಿ. ಅದ್ರಗೋಸ್ಕರನೇ ಅವರು ಇವ್ರ ಹತ್ರ ಹೋಗಿದ್ರು. ಭಾರತ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಶಂಕರಾಚಾರ್ಯ ಹತ್ರ ಹೋದಾಗ ಅವ್ರು ಹೇಳಿದ್ರು ಇನ್ನೂ ಇದ್ರ ಸಮಯ ಬಂದಿಲ್ಲ ಅನ್ನೋದಕ್ಕೋಸ್ಕರ ಮೂಲವಾಗಿ ಅದು ಗೊತ್ತಾಗಿರಲಿಲ್ಲ ಹೊರಗಡೆ, ಅದು ಗುಪ್ತವಾಗಿತ್ತು. ಸೊ ಅದಕ್ಕೋಸ್ಕರ ಈಗ ಅಲ್ಲಿ ಪೂಜೆ ಆಗ್ತಿರೋದು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಎಲ್ಲ ಅದನ್ನು ಪುನಃ ಸ್ಥಾಪನೆ ಮಾಡಿ ಆ ಜ್ಯೋತಿರ್ಲಿಂಗ ಹೊಸದಾಗಿ ಸ್ಥಾಪನೆ ಮಾಡಿದರು. ತಮಗೆ ಅದ್ರ ಬಗ್ಗೆ ಗೊತ್ತೇ ಇದೆ.
ಸುದ್ದಿಗೋಷ್ಠಿಯಲ್ಲಿ ಆಶ್ರಮದ ಪ್ರಮುಖರಾದ ದತ್ತಾತ್ರೇಯ ಚುಂಚೂರ್, ಚನ್ನವೀರ ತಡಕಲ್, ಡಾಕ್ಟರ್ ಕವಿರಾಜ್ ಮೊತಕಪಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಅಶುಚಿತ್ವದ ಹಿನ್ನೆಲೆ ಆರೋಗ್ಯ ಅಧಿಕಾರಿಗಳಿಂದ ದಿಢೀರ್ ದಾಳಿ, ಖಾಸಗಿ ಹೋಟೆಲ್ಗೆ ಬೀಗ. ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ, ಅಕ್ರಮ ತಡೆಗೆ ಪರೀಕ್ಷಾ ಬೋರ್ಡ್ ಅಧೀನ ಕಣ್ಣು. ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ವಿಜಯಪುರದಲ್ಲಿಂದು ಜೆಡಿಎಸ್ ಬೆಳ್ಳಿಯಪ್ಪ, ಹೆಲಿಕಾಪ್ಟರ್ ಮೂಲಕ ಗುಮ್ಮಟನಗರಕ್ಕೆ ಎಚ್ಡಿಡಿ, ತಂದೆಗೆ ಜೊತೆಯಾದ ಸೆಂಟ್ರಲ್ ಮಿನಿಸ್ಟರ್. ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.